ರಿಪಬ್ಲಿಕ್ ಕನ್ನಡ ಮಂಡ್ಯದ ಕೆರಗೋಡು ಗ್ರಾಮಕ್ಕೆ ಬಂದಿರೋದು. ಕೆರಗೋಡು ಗ್ರಾಮ ಅಂತಂದರೆ ನಿಮಗೆ ಗೊತ್ತಿರಲೇಬೇಕು ಯಾವ ರೀತಿ ಇಡೀ ಭಾರತದಲ್ಲೇ ಸದ್ದು ಮಾಡಿತ್ತು ಅಂಥೇಳಿ. ಕೆರಗೋಡು ಗ್ರಾಮದಲ್ಲಿ ನಾವು ಜನಾಭಿಪ್ರಾಯವನ್ನು ಸಂಗ್ರಹ ಮಾಡೋಣ. ಯಾರು ಈ ದೇಶಕ್ಕೆ ಉತ್ತಮ, ಯಾರು ಮಂಡ್ಯಕ್ಕೆ ಉತ್ತಮ ಅಂತ. ಬನ್ನಿ ಗೌಡ್ರೆ, ನಮಸ್ಕಾರ. ಏನು ನಿಮ್ಮ ಹೆಸರು? ಅಣ್ಣೇಗೌಡ ಅಂತ. ಅಣ್ಣೇಗೌಡ್ರೆ, ಹೆಂಗಿದೆ ಮಂಡ್ಯ? ಮಂಡ್ಯ ಕುಮಾರಸ್ವಾಮಿ ಪಕ್ಕ ಪಕ್ಕ ಗ್ಯಾರಂಟಿ. ಗ್ಯಾರಂಟಿ. ಅದೇನು ಹಂಗೆ ಹೇಳ್ತೀರಿ ಅಷ್ಟು ಗ್ಯಾರಂಟಿಗೆ? ಅಣ್ಣ, ರೈತರ ಪರವಾಗಿ ಹೋರಾಟ ಮಾಡೋರು ಅವ್ರಿ. ಆಯ್ತಾ? ಸ್ಟಾರ್ ಚಂದ್ರು ಯಾರು? ಅವ್ರು ಯಾರು ಅಂತಲೇ ಗೊತ್ತಿಲ್ವಲ್ಲ ಸ್ವಾಮಿ. ಯಾರು ಅಂತಲೇ ಗೊತ್ತಿಲ್ಲ. ಸ್ಟಾರ್ ಚಂದ್ರ ಯಾರು? ಯಾವೂರವ್ರು? ಹಾಂ, ಯಾವೂರವ್ರು ಅಂತ ಗೊತ್ತಾ? ಗೊತ್ತು. ನಾಗಮಂಗಲದವ್ರು ಅಂತಲ್ಲ ಸ್ವಾಮಿ. ನೀವು ನಾಗಮಂಗಲ ಅಂತೀರಿ, ನಾಗಮಂಗಲ ಮುಸುಡಿನೇ ನೋಡಿಲ್ವಲ್ಲ ಅವ್ರನ್ನ. ಹೌದು ಅಂತೀರ? ಹೌದು. ಹೌದಾ? ಏನು ಹೆಸರು? ಏನು ಹೆಸರು? ಲಿಂಗರಾಜ್. ನಿಂಗಣ್ಣ, ಏನಾಗೋದಣ್ಣ ಇಲ್ಲ, ಮಂಡ್ಯದಲ್ಲಿ ಏನಾಗ್ಬೋದು ಈ ಸಲ? ಏನಿಲ್ಲ, ದಳ ಬರ್ತದೆ. ಹೇಳ್ದೆ ಕೇಳದೆ ಬರ್ತದೆ. ಅದುವೇ ಯಾರು ಹೇಳುವಾಗಿಲ್ಲ ಕೇಳೋಗಿಲ್ಲ, ಆಟೋಮೆಟಿಕ್ಕಾಗಿ ಬರ್ತದೆ. ಆಟೋಮೆಟಿಕ್ ಆಗಿ. ಓ, ಯಾರು ಓಟ್ ಹಾಕದೆ ಬೇಡ, ಅದು ಹಾಕ್ತವ್ರು ಬರ್ತಾರೆ ಅವಳು. ಗ್ಯಾರಂಟಿ ಪಕ್ಕ ಪಕ್ಕ. ಯಾಕೆ ಬರ್ಬೇಕು ಅವರು? ಈಗ ಮೊನ್ನೆ ಬಂದ ಕುಮಾರಸ್ವಾಮಿ ಸ್ವಲ್ಪ ಮಾಡ ಬಂತು, ಮಳೆ ಹೋಯ್ತು ಸುಮಾರು ಕಡೆ. ಅದೇ ಕಾಂಗ್ರೆಸ್ ಇರಿದಾಗ ಒಂದು ಸ್ವಲ್ಪ ಮಾಡಾನು ತಕ್ಕದೆ ಬರ್ಲಿಲ್ವಲ್ಲ. ಹೇಗೆ ಹಾಗೆ ಅವನು ಬಂದ ಮೇಲೆ ಎಲ್ಲ ಪಕ್ಕ ಸರ್ ಹೋಯ್ತದೆ. ಎಲ್ಲ ಸರಿ ಹೋಯ್ತದೆ. ಪಕ್ಕ ಪಕ್ಕ ಅವರೇ ಬರ್ತಾರೆ ಗ್ಯಾರಂಟಿ. ಯಾರು ಚಂದ್ರು ಹೆಂಗೆ? ಅವ್ನು ಯಾವ ಊರಲ್ಲಿ ಯಾವ ಕತೆ ಎಲ್ಲಿದ್ನೋ, ಈಗ ದುಡ್ಡು ಹೊತ್ಕೊಬಾರ್ದು, ದುಡ್ಡಿಗೆ ಆಗಿ ಹುಟ್ಟಿದವ ನಾವು. ನಮ್ಮ ಆರೋಗ್ಯ ಏನಾದ್ರು ಉಳಿಸ್ಕೋಬೇಕಲ್ಲ. ಮತ್ತೆ ಹಂಗಂತೀರಿ. ಏನಾಗ್ಬೋದು ಮಂಡ್ಯದಾಗ ಈ ಸಲ? ಮಂಡ್ಯದಾಗೆ ಕುಮಾರಸ್ವಾಮಿನೇ ಗೆಲ್ತಾರೆ ಬಿಡಿ. ಖಂಡಿತ ಅವರೇ ಗೆಲ್ಲೋದು. ಅವರೇ ಗೆಲ್ಲೋದು. ನೀರು ಇತ್ಕಂಡು 95 ಅಡಿಯ ನೀರು ಕೊಡಲ್ಲ ರೈತರಿಗೆ. 2 ಕಟ್ ನೀರು ಕೊಟ್ಟಿದ್ರೆ ಇದ್ಬತ್ ಕಬ್ಬಾರ ಉಳ್ಕವ. ರೈತರು ಸ್ವಲ್ಪ ಬದುಕೋರು ಅನ್ಯಾಯದಲ್ಲಿ ತೀರಿಸ್ಬಿಟ್ಟ. ಏನಂತ ನಿಮ್ಮ ಹೆಸರು? ಮಂಜು ಅಂತ. ಮಂಜು ಅವರೇ, ತಿಳಿದವರು ಮಾಡಿದವರು, ಯಾಕೆ ಕಾವೇರಿ ನೀರು ಯಾಕೆ ಬಗೆಹರಿಸಕೈತಲ್ಲ? ಏನು ಅಲ್ಲ, ರಾಜಕೀಯ ವಿಚಾರಕ್ಕೆ ಹೋದಾಗ ನಮ್ಮ ರೈತರಿಗೆ ಅನ್ಯಾಯ ಮಾಡೋರೆ, ನೀರು ಕೊಡಬೇಕಾಯ್ತು ಅಷ್ಟೇ. ಮೈಸೂರು ಮಹಾರಾಜ ಕಟ್ಟೆ ಕಟ್ಟಿದ್ದು ಮಂಡ್ಯ ಜಿಲ್ಲೆಯವರಿಗೆ ಎಲ್ಲ ರೈತರು ಉದ್ರಾಲಿ ಅಂತ. ಇವರು ರಾಜಕೀಯ ಮಾಡ್ಕೊಂಡು ನಾವು ತಮಿಳ್ನಾಡಿಗೆ ಎತ್ತಬೇಕು, ಅವ್ರಿಗೆ ಎತ್ತಬೇಕು ಅಂತ ಮೈಸೂರು ಮಹಾರಾಜ ತಿದ್ದಿರ್ನಿಲ್ಲ. ನೀರಿದ್ರೆ ಕೊಡಿ, ನೀರಿದ್ರೆ ಮಂಡ್ಯ ಜಿಲ್ಲೆಯವ್ರಿಗೆ ನಮ್ಮ ಅವ್ರಿಗೆ ನೀರು ಬಿಡ್ಬೇಕು. ಹಂಗಾಗದೆ ಪರಿಸ್ಥಿತಿ. ಪಟ್ಪಟೆ ಚಟಿ ಹಾಕೊಂಬಂದು ನಮ್ಮ ಮಂಡ್ಯದ ಇರ್ತಾರ, ಅದಕ್ಕೆ ಹೇಳ್ತೇವೆ ನಾವು ಮಂಡ್ಯದ ಸ್ಟೈಲಲ್ಲೇ. ನಮ್ಮ ಬಿಟ್ಟು ಅವ್ರು ತೊಳಿಸ್ತಾವ. ಕುಮಾರ್ ಅಂತ. ಕುಮಾರ್ ಅವರೇ, ಈ ಸಲ ಏನಾಗ್ಬೋದು? ಸರ್, ನಮ್ಮ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರೇ ಗೆಲ್ತಾರೆ ಸರ್ MP ಆಗಿ. ಹೌದು. ಸಿದ್ದರಾಮಯ್ಯವರು 70 ಅಡಿ ನೀರಿದೆ, ಇದು 90 ಅಡಿ ನೀರಿದ್ದೀನಿ. ಎಲ್ಲರೂ ಅದನ್ನ ಹೇಳ್ತವ್ರೆ ಸರ್. ಬನ್ನಿ ಸರ್, ನೋಡಿ, ಈಗ ಹೋಸಲಿ BJP ಸರ್ಕಾರ ಇತ್ತು, ನಮ್ಮ ಮಂಡ್ಯ JDS MLA ಆಗಿರೋ ಇಳಿಸಿಲ್ವೇ ಅಲ್ವಾ? ಯಾವ BJP ಸರ್ಕಾರ ಇದ್ರು ನೀರು ಕೊಟ್ಟವ್ರು ನಮಗೆ. ಈಗ ನೋಡಿ ಸರ್, ನೀವೇ ಕೆರೆ ಕಟ್ಟೆ ಹೋಗಿ ನೋಡಿ, ಕೆರೆಯಲ್ಲಿ ನೀರು ಏನಾಯ್ತು ನೋಡ್ಬಿಟ್ಟು ನೀವೇ ಮಾತಾಡಿ ಸರ್ ಬೇಕಾರೆ. ಆರಾಮ? ಏನು ಹೆಸರು? ವಿನೋಬ ಅಂತೇಳಿ. ವಿನೋಬ ಅವರೇ, ಏನ್ರಿ ಏನಾಗ್ಬೋದ್ರಿ ಮಂಡ್ಯದಲ್ಲಿ HD ಕುಮಾರಸ್ವಾಮಿ 2 ಲಕ್ಷಕ್ಕಿಂತ ಹೆಚ್ಚು ಮತಗಳಿಗೆ ಗೆಲ್ತಾರೆ. ಏನು ಹಿಂಗೆ ಹಿಡಿದು ಬಿಡ್ತೀರಿ ಆಟವ? ಮಂಡ್ಯ ಈಗ ಕಾವೇರಿ ನೀರು ಇರುವಂಥ ನೀರನ್ನು ಬಿಟ್ಟು ಈಗ 75 ಅಡಿ ನೀರಿದ್ದಾಗಲೂ ನಾವು KRS ಇಂದ ಹಳ್ಳಿದಿಂದ ನಮ್ಮ VC ನಲ್ಲಾಗಿ ನೀರು ಬಿಟ್ಟವ್ರೆ. ಇಲ್ಲಿ ಹೆಚ್ಚು ಕೋಟ್ಯಾಂತರ ಬೆಳೆಗಳು ನಾಶ ಆಗವೆ. ಈಗಲೂ 75 ಅಡಿ ಮೇಲೆ ನೀರೈತೆ. ನೀರು ಬಿಡ್ದಾನೆ ಇಲ್ಲಿ ಗುತ್ತಿಗೆದಾರರಾದಂಥ ಸ್ಟಾರ್ ಚಂದ್ರು ಹಣ ಬಿಡುಗಡೆ ಮಾಡಿ ಜನರಿಗೆ ಮಂಗನ ಮಾಡೋಕ್ಕೆ, ಜನರಿಗೆ ಟೋಪಿ ಹಾಕೋಕ್ಕೋಸ್ಕರ, ಚೊಂಬು ಕೊಡೋಕ್ಕೋಸ್ಕರ ಏನು ಮಾಡವ್ರೆ, ಈ ಕಾಂಗ್ರೆಸ್ ಸರ್ಕಾರ ನೀರು ನಿಲ್ಲಿಸಿ ತಮಿಳ್ನಾಡು ನೀರು ಬಿಟ್ಟವ್ರೆ. ನಾಗರಾಜ್ ಅಂದ್ಬಿಟ್ಟು. ನಾಗರಾಜ್ ಅವ್ರು ಈಗ ಹೇಳಿ, ಹೆಸರು ಗೊತ್ತಾಗಬೇಕು. ಭಾಳ ಕೈ ಹಿಡ್ದವ್ರ ನಮ್ಗೆ ಅವರು. ಯಾರು? ನಮ್ಮ ಕುಮಾರಣ್ಣವರು. ನಮ್ಮ ಮಂಡ್ಯ ಜಿಲ್ಲೆಗೆ ಸಾಕಷ್ಟು ಮಾಡಿದ್ದಾರೆ. ಆಮೇಲೆ ಅಷ್ಟೇ. ನಾವು ಯಾಕೆಂದರೆ ಇನ್ನೊಬ್ಬರ ಬಗ್ಗೆ ಮಾತಾಡೋಕೆ ನಮಗೆ ನೈತಿಕ ಹಕ್ಕಿಲ್ಲ. ಸ್ಟಾರ್ ಚಂದ್ರು ಅದನ್ನ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸರ್. ಸ್ಟಾರ್ ಚಂದ್ರು ಹೊಸ ಪರಿಚಯ ಸರ್. ಈಗ ಅವರು ಈ ಸ್ಟಾರ್ ಚಂದ್ರು 100ಕ್ಕೆ 80% ನೋಡಿಲ್ಲ. ಈಗ ಬಂದ ಮೇಲೆ ನೋಡ್ತಾ ಇರಬೇಕೇ ಹೊರತು ಕುಮಾರಣ್ಣ ನಮ್ಗೆ ಈಗಲ್ಲ, ಚಿಕ್ಕ ಹುಡುಗಿನದು ಪರಿಚಯ ಇದ್ದಂಗೆ ನಮಗೆ. ಕುಮಾರಣ್ಣಗೆ ಇಲ್ಲಿ ಅವ್ರು 90% ಕುಮಾರಣ್ಣಗೆ. ಒಂದು ಪ್ರಥಮ ಕರ್ನಾಟಕದಲ್ಲಿ ಸಾಲ ಮನ್ನಾ ಮಾಡಿದವರು ಯಾರು ಅಂದರೆ ಕುಮಾರಸ್ವಾಮಿನೇ. ಆಮೇಲೆ ಬೇರೆ ಮಾಡಿರ್ಬೋದು, ಇಲ್ಲ ಅಂತ ವ್ಯಕ್ತಿಗತವಾಗಿ ನೋಡಬೇಕು ಅಂದರೆ ಕುಮಾರಣ್ಣೇ ಗೆಲ್ಲಬೇಕಿದೆ. ಸ್ಟಾರ್ ಚಂದ್ರು ಕಂಡಿಲ್ಲ. ಸ್ಟಾರ್ ಚಂದ್ರು ನಾವು ಇವಾಗ ನೋಡ್ತಾ ಇರೋದು. ಸ್ಟಾರ್ ಚಂದ್ರ ಬಗ್ಗೆ ಏನು ಹೇಳ್ತೀರಿ? ಸ್ಟಾರ್ ಚಂದ್ರ ಸರ್ ಹೊಸಮುಖ ಅವನು. ಬುಡಿ ಏನೋ ದುಡ್ಡು ಮಾಡಿರ್ಬೋದು ತಂದು ಅಂತಾರ, ಲೀಡರ್ಗಳು ಅಡ್ಜಸ್ಟ್ ಮಾಡ್ಕೊತಾರೆ ಕಾಂಗ್ರೆಸ್ನವರು. ಅವ್ರು ಮಡಿಕೋಬೋದಿಲ್ಲ, ಜನ ಕೊಟ್ಟರು ಏನು ಅದು ಬುಡಿ ಅವ್ನದು 2ನೇ ಪ್ರಶ್ನೆ. ಹಂಗಂತೀರ? ಆಯ್ತು, ಲಾಸ್ಟ್ ಕ್ವಶನ್ನು. ಈ ದೇಶದ ಪ್ರಧಾನಿ ನಮ್ಮ ಮೋದಿನೇ. ನಮಗೆ ಅವರು ಮೋದಿ ನರೇಂದ್ರ ಮೋದಿ 12ನೇ ಸ್ಥಾನದಲ್ಲಿ ಇದ್ದ, ಇವತ್ತು 4ನೇ ಸ್ಥಾನಕ್ಕೆ ಬಂದಿದ್ದೀವಿ. ಯಾವನು ತರೋಕ್ಕಾಗಲಿಲ್ಲ. ನಮ್ಗೆ ಅವ್ರಿಗೆ ಫೋಟೋ ಇಟ್ಕೊ ಪೂಜೆ ಮಾಡಬೇಕು. ಕಾಂಗ್ರೆಸ್ನಲ್ಲಿ ಪ್ರಧಾನಿ ಆಗುವಂಥ ಕ್ಯಾಂಡಿಡೇಟ್ಗಳ ಮೇಲಿಲ್ಲ.
ಬಿಡಿ ತೋರಿಸಿ ಅವ್ರದ ಯಾರ್ದು ಹೇಳಿ, ಮೋದಿ ಅವ್ರದ. ಬನ್ನಿ ಬನ್ನಿ ಇಲ್ಲಿ ಬನ್ನಿ, ಬಾರಣ ಬಾಣ, ಏ ಕುತ್ಕ ಬಾ ಇಲ್ಲಿ. ಹಾ, ಈ ಕಡೆಗೆ ಬಾಣ, ಏನು ಹಿಂಗಿಡಿಲ್ಲ ನಾನು ಮೈಕಾ. ತಾಕತ್ತಿಲ್ವಾ ಸರ್ ಪ್ರಧಾನಿ ಕ್ಯಾಂಡಿಡೇಟ್ ಅಂತ ಹೇಳಕ? ನೋಡಿ ನಾವು ನಮ್ಗೆ ಬಿಜೆಪಿ ಅವರ ಗಂಡು ಎದೆ ಮಿಟ್ಟಕ್ಕೆ ಗಂಡು ಮೋದಿ ಅಂತ ಹೇಳ್ತಾವ್ರೆ, ಅವ್ರಲ್ಲಿ ಯಾರು ಇಲ್ವಾ? ಹೇಳ್ಬೇಕಲ್ವಾ? ಮಾಡ್ಬಿಡ್ಬೇಕು ಪ್ರಧಾನಿ. ರಾಹುಲ್ ಗಾಂಧಿ ಇಲ್ವಾ?